ತಗೊಂತೀರಾ? ಆಕ್ಚುಲಿ ಈ ಟಿ ಶರ್ಟ್ ನ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಸತೀಶ್ ಕನ್ನಡಿಗ. ನೀವೇನಿಲ್ಲಿ? ನಾವು ಹಿಂಗೆ ಹೋಗ್ತಾ ಇದ್ದೀವಪ್ಪ. ನೀವು ವಿಡಿಯೋ ಮಾಡಕ್ ಬಂದಿದ್ರಾ? ಹೌದಾ, ಇಲ್ಲೇನಾ? ಏನಿದು ಬಿಸ್ಕೆಟು ನಾಯಿಗಕ್ಕ? ಟೀಗ್ ನೆಂಚ್ಕೊಂಡ್ ತಿಂತೀರಾ? ಚೆನ್ನಾಗಿರುತ್ತಾ? ಈ ಬಿಸ್ಕೆಟ್ ನೆಲ್ಲ ಟೀ ಒಳಗಡೆ ಹಾಕಿ ಸ್ಪೂನ್ ಅಲ್ಲಿ ತಿಂತಾ ಇದ್ರೆ ಯಪ್ಪ, ಏನ್ ಗುರು ಇದು? ನಿಜ ಚೆನ್ನಾಗಿರುತ್ತೆ. ಸತೀಶ್ ಕನ್ನಡಿಗವ್ರು ಇವಾಗ ಸಿಕ್ಕಿದ್ದಾರೆ. ಸೊ ಹೋಗ್ತಾ ಇದೀವಿ. ಎಲ್ಲಿಗ್ರಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಸೊ ನೋಡಿ, ಇವತ್ತು ಚಾಲೆಂಜ್ ಕೊಡ್ತಾ ಇದ್ದೀನಿ ಇವ್ರಿಗೆ. ನಮ್ಮ ಕನ್ನಡಿಗ ಕ್ಲಾತ್ ಝೋನ್ ಒಂದು ಪುಟ್ಟ ಶಾಪ್ ಇದೆ. ಆ ಶಾಪಲ್ಲಿ ಇವ್ರು ಏನಾದರೂ ಒಂದು ಪ್ರಾಡಕ್ಟ್ ತಗೊಬೋದು, ಅದನ್ನು ಅನ್ನೋನ್ ಪರ್ಸನಿಗೆ ಸೇಲ್ ಮಾಡಬೇಕು. ಸೊ ಅದೇ ಇವತ್ತಿನ ಚಾಲೆಂಜು. ಆಕ್ಚುಲಿ ಇದೇನಾ ನಿಮ್ದು? ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ? ಕನ್ನಡಿಗ ಕ್ಲಾತ್ ಝೋನ್ ಆಕ್ಚುಲಿ ತೋರಿಸ್ತೀನಿ ನೋಡಿ. ನಮ್ಮ ಶಾಪ್ ಹತ್ರ ಬಂದ್ವಿ. ಶಾಪ್ ಇದಿರೋ ಚಿಕ್ಕಪೇಟೆಲ್ಲ, ಆಕ್ಚುಲಿ ಅಪೋಲೋ ಫಾರ್ಮಸಿ ಇದೆಯಲ್ಲ, ಅದ್ರ ಅಪೋಸಿಟೇ ಬರುತ್ತೆ. ನೈಸ್. ಏನ್ ಚಾಲೆಂಜ್ ಕೊಡ್ತೀರಾ? ಸೊ ಚಾಲೆಂಜ್ ಬಂದು, ಇವಾಗ ನೀವು ಇಲ್ಲಿ ಏನಾದರೂ ತಗೋಬೋದು. ಪ್ಯಾಂಟು, ಶರ್ಟು, ಟಿ ಶರ್ಟು, ಸಮಥಿಂಗ್ ಎಲ್ಲ ಇರುತ್ತೆ. ಯಾವ್ದಾದ್ರು ಪ್ರಾಡಕ್ಟ್ ತಗೊಂಡು ಒಬ್ಬ ಅನ್ನೋನ್ ಪರ್ಸನಿಗೆ ಸೇಲ್ ಮಾಡಬೇಕು. ಸೊ ನೀವು ಯಾವ್ದಾದ್ರು ಪ್ರಾಡಕ್ಟ್ ಕೊಡಿ, ನಾನು ಅದನ್ನ ಒಬ್ಬ ಅನ್ನೋನ್ ಪರ್ಸನಿಗೆ ಸೇಲ್ ಮಾಡ್ತೀನಿ. ಇಬ್ಬರಲ್ಲಿ ಯಾರು ಬೇಗ ಸೇಲ್ ಮಾಡ್ತಾರೆ, ಕಮ್ಮಿ ಟೈಮಲ್ಲಿ ಸೇಲ್ ಮಾಡ್ತಾರೆ, ಅವ್ರು ವಿನ್ ಆದ. ಆಕ್ಚುಲಿ ಕೇಳಕ್ ಚೆನ್ನಾಗಿದೆ, ತುಂಬಾ ಕಷ್ಟ ಆಕ್ಚುಲಿ ಚಾಲೆಂಜ್. ಅಯ್ಯೋ, ಅವ್ರ ಹತ್ರ ಹೋಗಿ ಬಾರ್ಗಿನ್ ಎಲ್ಲ ಮಾಡ್ಕೊಂಡು ಮಾರೋದ್ ಇದೆಯಲ್ಲ, ಆಕ್ಚುಲಿ ವೆರಿ ಡಿಫಿಕಲ್ಟ್. ನಿಮ್ಮನ್ನ ನೋಡಿದ್ರೆ ಯಾರೀ ಬಾರ್ಗಿನ್ ಮಾಡ್ತಾರೆ? ಸುಮ್ಮನಿರ್ರಿ. ನಮ್ಮನ್ನ ನೋಡಿದ್ರೆ ಇನ್ನು ಬಾರ್ಗಿನ್. ಆಕ್ಚುಲಿ ಇವಾಗ ನೀವು ನನಗೆ ಚಾಲೆಂಜ್ ಕೊಟ್ಟಿರ, ನಾನು ಅದೇ ತರ ಚಾಲೆಂಜ್ ಕೊಡ್ತೀನಿ. ನೀವು ಹೋಗಿ ಮಾರ್ಬೇಕು, ಓಕೆನಾ? ಗರ್ಲ್ಸಿಗೆ ಮಾರ್ಬೇಕು ನೀವು. ಹೇಳಿದ್ನಲ್ಲ ಅವಾಗಲೇ ಹೇಳಿ. ಓಕೆ, ಗರ್ಲ್ಸಾ? ಗರ್ಲ್ಸಿಗೆ ಮಾರ್ಬೇಕು ನೀವು, ನಾನು ಬಾಯ್ಸಿಗೆ ಮಾರ್ತೀನಿ, ಓಕೆನಾ? ಇದೇ ಚಾಲೆಂಜ್. ಸ್ವಲ್ಪ ಕ್ರಿಟಿಕಲ್ ಅಪ್ಪ. ಸುಮ್ನೆ ರೀ ನೀವು. ಆಕ್ಚುಲಿ ನಾನಂದ್ರೆ ತಗೊಂತೀನಿ, ನೀವಂದ್ರೆ ಹೋಗಿ ಗರ್ಲ್ಸ್ ಎಲ್ಲ ಓಡ್ಕೊಂಡು ಬಿಡ್ತಾರೆ. ಸತೀಶ್ ಕನ್ನಡಿಗ ಬಂದ್ರು ಅಂತ ಹೇಳ್ಬಿಟ್ಟು ಕನ್ಸಲ್. ಕನ್ಸಲ್ಲ ರೀ, ರಿಯಲ್ ಆಗಿ ಹೇಳ್ತಾ ಇರೋದು. ಸರಿ, ನೋಡೋಣ ಏನಾಗುತ್ತೆ. ಬನ್ನಿ, ಬಂದಿದೀವಿ. ಫಸ್ಟ್ ಟೈಮ್ ನಿಮ್ ಸ್ಟೋರಿಗೆ ಬರ್ತಾ ಇದ್ದೀನಿ. ಹೌದಾ? ಸೊ ಬನ್ನಿ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ, ನಮ್ಮ ಬಡವರ ಅಂಗಡಿಗೆ ಬಲಗಾಲಿಟ್ಟು ಒಳಗೆ ಬನ್ನಿ. ನಮ್ಮ ಅಪ್ಪು ಸರಿಗೆ ಹಂಗೆ ನಮಸ್ಕಾರ ಮಾಡ್ಕೊಂಬಿಡಿ. ಇಲ್ಲಿ ಅಲ್ಲಿ ನೋಡಿ. ಓ, ನಾವು ಅವರ ದೊಡ್ಡ ಅಭಿಮಾನಿ ಅಲ್ವಾ, ಅದಕ್ಕೆ. ಸೊ ವೆಲ್ಕಮ್ ಟು ಅವರ್ ಶಾಪ್. ಬನ್ನಿ ಮೇಡಮ್, ನೋಡಿ ಇದೇ ನಮ್ಮ ಪುಟ್ಟ ಅಂಗಡಿ, ಕನ್ನಡಿಗ ಕ್ಲಾತ್ ಝೋನ್. ಸೊ ಇಲ್ಲಿ ಕೂತಿರೋರು ಯಾರಂತ ಗೊತ್ತಾಯ್ತಾ? ಸೊ ನಮ್ಮ ಮದರು, ನಮ್ಮ ಮಾತೆ. ಫುಲ್ ಸಪೋರ್ಟ್ ಅಪ್ಪ ನಮ್ಗಂತೂ. ನಮ್ಮ ಮನೆಯಲ್ಲಿ ನೋಡಿ, ನಮ್ದು ಮಧುಗಿರಿಲಿ ಇನ್ನೊಂದು ಸ್ಟೋರ್ ಇದೆ. ಅಲ್ಲಿಗೆ ನಮ್ಮ ಅಪ್ಪ ಹೋಗೋರೆ, ಇಲ್ಲಿಗೆ ನಮ್ಮ ಅಮ್ಮ ಬಂದವ್ರೆ ಅಷ್ಟೇ. ಹೌದು, ಎಲ್ಲ ಮಾಡ್ತಾರೆ ಮಾತೆ. ಸೇಲ್ ಮಾಡ್ಬೇಕಂತ ನೀವು. ಸರಿ, ಓಕೆ. ಎರಡರಲ್ಲಿ ಒಂದು ಎಲೆಕ್ಟ್ರಾನಿಕ್ ಕೊಡ್ತೀನಿ, ಒಂದು ಟಿ ಶರ್ಟ್ ಏನಾದರೂ ಕೊಡ್ತೀನಿ. ಯಾವುದಾದ್ರೂ ಸೇಲ್ ಮಾಡಿ, ಓಕೆನಾ? ಸೊ ಓಕೆ ಗುರು, ಇವಾಗ ನೋಡಿ ಇಲ್ಲಿದೆ ಟಿ ಶರ್ಟು. ಯಾವ ಸೈಜು ಇದು? ಎಮ್ ಸೈಜ್ ಇದೆ. ಎಮ್, ಓಕೆನಾ? ಬ್ಯಾಕ್ ಪ್ರಿಂಟ್ ಡೌನ್ ಶೋಲ್ಡರ್ ಟಿ ಶರ್ಟ್ ಒಂದು. ನೆಕ್ಸ್ಟು ನಮ್ಮ ಹುಡುಗರು ಜಾಸ್ತಿ ಇಷ್ಟಪಡೋದು ಅಂದರೆ ಏರ್ಪಾಡ್ಸು ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ಇದು ಆ್ಯಪಲ್ ಕಾಪಿ ಬರುತ್ತೆ, ಸಖತ್ತಾಗಿರುತ್ತೆ. ಸೊ ಇದು ಕೂಡ ನೀವು ಇವತ್ತು ಸೇಲ್ ಮಾಡಿ ತೋರಿಸ್ಬೇಕು. ಆ್ಯಕ್ಚುಲಿ ಅದು 1000 ರೂಪೀಸ್. ಸೊ ಯಾರಾದರೂ ನಮ್ಮ ಫಾಲೋವರ್ಸು ಅದೇನಾದರೂ ನಿಮಗೆ ಸಿಕ್ಕಿದ್ರೆ ಒಳ್ಳೆ ಆಫರಲ್ಲಿ ಕೊಡಿ. 500 ಮೇಲೆ ಎಷ್ಟಕ್ಕಾದರೂ ಕೊಡಿ, ನೋ ಪ್ರಾಬ್ಲಮ್. ನಮ್ಮ ಹುಡುಗರು ಚೆನ್ನಾಗಿರಲಿ. ಸೊ ಇವಾಗ ನೀವು ನೋಡ್ತೀನಿ, ನೀವೇನು ಪ್ರಾಡಕ್ಟ್ ಕೊಡ್ತೀರಾ ಅಂತ ನೋಡ್ತೀನಿ. ಹೌದು, ಆ್ಯಕ್ಚುಲಿ ನಮ್ಮ ಕನ್ನಡಿಗ ಕ್ಲಾತ್ ಝೋನ್ ತುಮಕೂರಲ್ಲಿ ಆಫರ್ಸ್ಗೆ ಅಂತಲೇ ಫೇಮಸ್ ಆಗಿರೋವಂಥದ್ದು. ಹಂಗಾಗಿ ಆಫರ್ಗೆ ಕೊಡ್ತಿದ್ದೀನಿ. ಇನ್ನು ಮುಂದೆ ಒಳ್ಳೆ ಆಫರ್ ಕೊಡೋಣ ಜೊತೆಯಲ್ಲಿ. ಹಾಯ್ ಗೈಸ್, ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಫಸ್ಟ್ನೇ ಕಸ್ಟಮರ್ ನನಗೆ. ಸರ್, ಏರ್ಪೋರ್ಟ್ ತಗೋತೀರಾ? ಯಾವ್ದು ತಗೋತೀರಾ? ಯಾವ್ದು ತಗೋತೀರಾ ಹೇಳಿ. ಮಕ್ಳಿಗೆ ಕೊಡ್ಸಿ. ಟಿ ಶರ್ಟ್ ಸರ್, ಮಕ್ಳಿಗೆ ಕೊಡ್ಸಿ ಯಾರಾದರೂ.
ಹಾ ಎಲ್ಲ ಬ್ಯಾಂಗ್ಳೂರ್ ನಮ್ಗೆ ಆಗಿದ್ವಿ ಹಾ ಸೊ ಏರ್ಪೋರ್ಟ್ಸ್ ತಗೊಂತೀರಾ? ತಗೊಳಲ್ವಾ? ಇದೆಯಮ್ಮ, ಏನ್ ತಗೊಂಡೇನು ಮರ ಮೇಲೆ ಇದೆಯಲ್ವಾ? ಹೌದಾ, ಸರಿ ಆಯ್ತು. ಇದೇ ಬಿದ್ರೆ ಬಿಡಿ ಹೋಗ್ಲಿ. ಓಕೆನಾ, ಥ್ಯಾಂಕ್ ಯು ಸೊ ಮಚ್. ಫಾಲೋ ಮಾಡಿ ನೋಡಿ. ಅಣ್ಣಗೆ ಇದಾದ್ರೆ ತಗೊಳ್ಳಿ, ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ. ಸೊ ವ್ಲಾಗ್ ಹುಡುಗಿರಿಗಾದ್ರೂ ಹೆಲ್ಪ್ ಮಾಡಿ. ಅಟ್ಲೀಸ್ಟ್ ಟಿ ಶರ್ಟ್ ಕೇವಲ 400 ರೂಪಾಯಿಗೆ ಟಿ ಶರ್ಟ್. ಐ ಹೇಟ್ ದಟ್. ಓಡಾಡ್ಲಿ ಯಾವಾಗ್ಲಿಂದ ನಾನು ಓಡಾಡಿದ್ದೀನಿ. ಟಿ ಶರ್ಟ್ 400 ರೂಪಾಯಿ ಅಷ್ಟೇ. 400 ರೂಪಾಯಿ ಅಷ್ಟೇ ಸರ್. ಬನ್ನಿ. ಯಾಕೆ ತಗೊಂತೀರಾ? ಅಯ್ಯೋ मुझे अपने घर जाना है. ನೋಟ್ ಅರ್ಧೋಗಿರೋ ನೋಟ್ ಬೇಡವಾ? ಅಗೋ ಚೆನ್ನಾಗಿರೋದಾದ್ರೂ ಕೊಟ್ಟಿ ತಗೊಳೋದ್ ಬಿಟ್ಟು ನೀವು ತಗೊಂಡ್ರು ಅಂತ ನೋಡಿ ಗಾಯ್ಸ್. ತಗೊಂಡ್ರು ಅಂತ ಖುಷಿ ಆದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಇವಾಗ ಟ್ವಿಸ್ಟ್ ಗಾಯ್ಸ್, ಇದು ಯಾವ ಕತೆ ಇದು? ನೀವ್ ಹಿಂಗ್ ಮಾಡ್ಬೋದಾ? ಪಾಪಚ್ಚಿ ಅಲ್ವಾ ನಾನು? ನೋಡಿ ಕೊಡ್ರಿ, ಬೇರೆ ಪಂಗ್ನ ಮಾಡ್ತೀವಿ. डिप्रेशन में रहता हूँ हमेशा. ಓಕೆ ब्रो, थैंक यू. चलो ಅಂಕಲ್ ಎಲ್ಲ ಗೊತ್ತಿರ ಇದು. ಬನ್ನಿ. ಎಲ್ಲೋ ಹೋಗ್ತಾವ್ರೆ ಮೇಘನ ಅವ್ರು ಎಲ್ಲೋ ಹೋಗ್ತಾವ್ರೆ. ಇವನಿಗೆ ಮತ್ತೆ ಕೇಳು. ನಾನು ನಿಮಗೆ ಕಮ್ಮಿ ಕೊಟ್ಬಿಡ್ತೀನಿ. 700 ರೂಪಾಯಿ ಕೊಟ್ಬಿಡ್ರಿ ಅಲ್ಲಿ. ಏನ್ ಹಿಂಗ್ ಮಾಡ್ಬಿಟ್ರಿ ನೀವು? 2,500 ರೂಪಾಯಿ ಇದೆ ಸರ್. ತಗೊಂತೀರಾ ಟಿ ಶರ್ಟ್? ಏರ್ಪೋರ್ಟ್ ಟಿ ಶರ್ಟ್ ಹಾಕಲ್ಲ. ಟಿ ಶರ್ಟ್ ಹಾಕಲ್ವಾ? ತಗೊಳಲ್ವಾ? ಹುಡುಗರಿಗೆ ಕೇಳ್ಬೇಕು ನೀವು. ಟಿ ಶರ್ಟ್ ಹಾಕಲ್ವಾ? ಜೇಬ್ ನೈ ಜೇಬ್ ಇಲ್ಲ. ಇದು ಏರ್ಪೋರ್ಟ್ ಪಾನಿಪುರಿ ಅವರಲ್ವಾ ನೀವು? ಪಾನಿಪುರಿ ಮಾರೋದಕ್ಕೆ ಬೇಕಲ್ವಾ? ಅಲ್ಲಿ ಹಿಂಗ್ ಹಾಕೊಂಡು ನೀನ್ ಹಿಂದೆ ಹೋಗಿ ನಂದು ಮಾಡು. ಪಾನಿಪುರಿ ಅಣ್ಣ ತಗೊಂತಿಲ್ಲ. ಇದು ತಗೊಳ್ಳಿ. ಹೌದಾ, ಪಾನಿಪುರಿ ಕೊಡ್ತೀರಾ? ಕಾಸಿಲ್ಲ. ನಾಳೆ ಕೊಡ್ಲಾ? ನಾಳೆ ಬರ್ಲಿಲ್ಲ ಅಂದ್ರೆ ಯಾವಾಗ ಬಂದ್ರೆ ಅವಾಗ ಕೊಡ್ಬೋದಾ? ಹೌದಾ, ದುಡ್ಡಿಲ್ಲ. ನನ್ ದುಡ್ಡೇ ಇಲ್ಲ, ತಂದಿಲ್ಲ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ನಾಳೆ ಕೊಡ್ಬೋದಾ? ಅಣ್ಣ ಎಂತ ಮನ್ಸಣ ನಿಂದು. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಗಾಯ್ಸ್, ಆಕ್ಚುಲಿ ನಾನು ದುಡ್ಡು ತಗೊಂಡ್ ಬಂದಿಲ್ಲ. ಇದನ್ನ ಅಷ್ಟೇ ತಗೊಂಡ್ ಬಂದಿರೋದು. ಸೊ ಫ್ರೀಯಾಗಿ ಕೊಡ್ತಿರೋದಲ್ಲ ನೋಡಿ. ಕರುಣಾಮಯಿ ಪಾನಿಪುರಿ ಅಣ್ಣ, ಬನ್ನಿ ಹೋಗಿ. ಅಕ್ಕ ನಮಸ್ತೆ. ಆಂಟಿ ಟೀ ಶರ್ಟ್ ನಿಮ್ ಮಗುಂಗೆ. ಆಂಟಿ ಟೀ ಶರ್ಟ್ ತಗೊಳ್ರಿ. ಬರೀ ಮಗಳು ನಮ್ಮ ಮಗನ 400 ರೂಪಾಯಿ ಅಷ್ಟೇ. ಇದು ನಿಮ್ಗೆ 700 ರೂಪಾಯಿ ಕೊಟ್ಬಿಡ್ತೀನಿ ಆಫರ್. 2,500 ತಗಂತೀರಾ? ಗಾಯ್ಸ್, ಇದು ಮಾರತಕ್ಕ ಊಟ ಇಲ್ಲ, ತಿಂಡಿ ಇಲ್ಲ. ತಗೊಳ್ರಿ. ನೋಡಿ ಅಣ್ಣ, ಊಟ ಇಲ್ಲ, ತಿಂಡಿ ಇಲ್ಲ ಗಾಯ್ಸ್. ಅಟ್ಲೀಸ್ಟ್ ಮಾರಕ್ಕಂತೂ ಸ್ಟಾರ್ಟಿಂಗ್ ಅಲ್ಲೇ ಎನರ್ಜಿನಾ? ಆಂಟಿ ಟಿ ಶರ್ಟ್ ತುಂಬಾ ಚೆನ್ನಾಗಿದೆ ಆಂಟಿ, ತಗೊಂತೀರ 400 ರೂಪಾಯಿಗೆ? ಇದು ಏರ್ಪೋರ್ಟ್ 2,500, ಬರೀ 700 ರೂಪಾಯಿ ತಗೊಳ್ಳಿ. ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನಮ್ಮ ಸತೀಶ್ ಕನ್ನಡಿ ಹೋಗ್ಕೊಂಡು ತಿಂತಾನ. ಗಾಯ್ಸ್, ಆಕ್ಚುಲಿ ಪಾನಿಪುರಿ ತಿಂತ ಮಾಡ್ಬೇಕಂತ. ಪಾನಿಪುರಿ ತಿಂತ ಸೇಲ್ ಆಗುತ್ತೆ ನನಗೆ. ಆಗುತ್ತಾ ಆಂಟಿ? ತಗೊಂತೀರಾ? ತಗೊಳ್ಳಿ ಆಂಟಿ. ನಿಮ್ಮ ಮಗು ಕೊಡ್ತೀಯಾ? ಒಳ್ಳೆ ಕ್ವಾಲಿಟಿ ಇದೆಯಾ? ಆಕ್ಚುಲಿ ಇಷ್ಟು ತಿಂತಾ ಇದ್ರೆ ಏನಾಗುತ್ತೆ? ತಿಂತಾ ಇರ್ಬೋದಾ? ತಿಂತಾ ಇರ್ಬೋದು ಸುಮ್ಮನೆ. ಬನ್ನಿ ಹೋಗಿ ಸರ್, ಹೋಗಿ. ಆಕ್ಚುಲಿ ಚಾಲೆಂಜ್ ವಿಡಿಯೋಸ್ ಮಾಡ್ಬೇಕು ಎಷ್ಟು ತಿಂತೀವಿ ಅಂತ. ಓಕೆ, ನೆಕ್ಸ್ಟ್ ಚಾಲೆಂಜ್ ಅದು. ನೆಕ್ಸ್ಟ್ ಚಾಲೆಂಜ್ ಯಾರು ಜಾಸ್ತಿ ತಿಂತಾರೆ ಅಂತನಾ? ಅದಕ್ಕೆ ಯಾರನ್ನಾದ್ರೂ ತಿನ್ನೋರನ್ನ ಕರ್ಕೊಂಬತ್ತೀನಿ. ನಾವಂತೂ ತಿನ್ನಲ್ಲಪ್ಪ. ಆಕ್ಚುಲಿ ಚೆನ್ನಾಗಿದ್ಯಾ? ಲೊಕೇಶನ್ ನೋಡ್ಬಿಡಿ, MG ರೋಡ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬನ್ನಿ ಮಾರನ, ಮಾರ್ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬನ್ನಿ ಮಾರನ, ಮಾರ್ಬಿಟ್ಟು ಬರ್ತೀನಿ. ಆಫರ್ ಸರಿ ಸರಿ ಆಯ್ತು. ತಗೊಂತೀರಾ ಮೇಡಮ್? ಏರ್ಪೋರ್ಟ್ಸ್ ಚಿಕ್ಕಪೇಟೆ. ಈ ಚಿಕ್ಕಪೇಟೆ ಗ್ರಾಮ ದೇವತೆ ದೇವಸ್ಥಾನ ಇದೆಯಲ್ಲ, ಅದ್ರ ಮುಂದಗಡೆ ಈ ಟಿ ಶರ್ಟ್ ನ ಈ ಸರ್ ತಗೋತಾ ಇದ್ದಾರೆ. ಸೊ ಸಖತ್ ಖುಷಿ ಆಯ್ತು. ತಗೊಳ್ಳಿ ಸರ್.
ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್ ಅಚೀವ್ ಮಾಡ್ಬಿಟ್ಟೆ ನಾನು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಐಡಿನ ಫಾಲೋ ಮಾಡಿ ಆಯ್ತಾ ಮೇಘ ಥ್ಯಾಂಕ್ ಯು ನನಗೂ 500 ಬಂದೈತೆ, ನಿಮ್ಗೆ ಇನ್ನೂ 400 ಅಷ್ಟೇ. ಸರ್ ಸೊ ಇದು ಏರ್ಪೋರ್ಟ್ 2,500 ಬಂದು ನಿಮಗಂದ್ರೆ ಆಫರ್ ಕೊಟ್ಬಿಡ್ತೀನಿ. ಇದು ನಾನು ನಿಮ್ಗೆ ಒಂದು 750 ರುಪೀಸ್ ಕೊಡ್ತೀನಿ, ತಗೋಬಿಡಿ. 750 2,500 ಇದು 750 ತಗೊಳಲ್ವಾ ಏರ್ಪೋರ್ಟ್? ಹಾ ಯಾಕ್ರಿ ಜೋಶ್ ಹೋಯ್ತಾ? ಜೋಶ್ ಏನೋಗಿಲ್ಲ ಸರ್, ಇದು ತಗೋತೀರಾ? ಹಾ ಬೇಡ ತಗೊಂಡ್ ಸ್ವಲ್ಪ ಒಳ್ಳೆ ಗಿರಾಕಿ ಹುಡ್ಕಣ ಅಂತ. ಓಹೋ ಮಾತೇ ಇಲ್ಲ. ತಗೊಳ್ಳಿ ಆಯ್ತಾ? 4 ಅಂತ ಏರ್ಪೋರ್ಟ್ಸ್ ನಾ ಮಾರ್ಬಿಟ್ಟು ನಾನು ಊಟ ಮಾಡ್ಬೇಕು ಇವಾಗ ಅಂತ ಹೇಳ್ಬಿಟ್ಟು, ಸೊ ಇದನ್ನ ತಗೊಂಡ್ರೆ ನನಗೆ ಊಟ ಸಿಗುತ್ತೆ, ತಗೋತೀರಾ? ಇದು 2,500 ರೂಪಾಯಿ ಆಫರಲ್ಲಿ ಕೊಟ್ಬಿಡ್ತೀನಿ ನಾನು. ಊಟ ಸಿಗುತ್ತೆ ಸರ್ ನಾನು ತಗೊಂಡ್ರೆ. ನೋಡಿ ಇಬ್ರು ಪರ್ಚೇಸ್ ಮಾಡಿ ತಗೊಳ್ಳಿ. ತಗೊಳಲ್ವಾ? ತಗೊಂತಿದ್ರ ದುಡ್ಡಿದ್ರೆ ತಗೋತೀರಾ? ನಮ್ಮ ಬಸ್ ಸ್ಟಾಂಡ್ ಕಡೆ ಅಂತೂ ಹೋಗಲ್ಲ ಸ್ವಾಮಿ. ಹೌದಾ? ಬಸ್ ಸ್ಟಾಂಡ್ ಕಡೆ ಅಂತೂ ಯಾರು ಇಲ್ಲ ತಗೊಂಡವ್ರು. ಸರ್ ಬೇಕಾ ಆಫರಲ್ಲಿ ಕೊಡ್ತೀನಿ. ಸರ್ ಇದು ತಗೊಂತೀರಾ? ತಗೊಳ್ಳಿ ಪ್ಲೀಸ್. ಹೊಟ್ಟೆ ಹಸಿತೈತೆ. ಹಾ ಇದು ತಗೋಬೇಕು. ಇದು ಆಕ್ಚುಲಿ 2,500 ನಿಮಗೆ ಕಮ್ಮಿ ಕೊಡ್ತೀನಿ ನಾನು. 750 ರೂಪಾಯಿ ಕೊಟ್ಬಿಡ್ತೀನಿ. ಹಾಕೋಣಲ್ವಾ? ಯಾರಿಗಾದ್ರು ಪ್ರೆಸೆಂಟ್ ಮಾಡಿ ಗಿಫ್ಟ್ ಆಗಿ. मुझे अपने घर जाना है. ಏನ್ ಮಾಡ್ಬೇಕು? ಯೂಸ್ ಇಲ್ಲ ಅಲ್ವಾ? ಸುಮ್ಮನೆ ನಾವು ದುಡ್ಡು ಕೊಟ್ಟು ಗಿಫ್ಟ್ ಮಾಡೋದಕ್ಕೆ. ನೀವು ಯೂಸ್ ಮಾಡಿ ಸರ್, ನಂಗೋಸ್ಕರ. ಕಿವಿ ಚೆನ್ನಾಗಿ ಆದ್ರೂ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯೂಸ್ ಆಗುತ್ತೆ. ಏನ್ ಗಾಯ್ಸ್ ಇದು ಸಾಂಗ್ ಕೇಳೋದು? ಇದು ಮಾರಿದ್ರೆ ಮಾತ್ರ ಊಟ ಮಾಡ್ಬೇಕಂತ ಚಾಲೆಂಜ್. ನಿಮ್ಮ ಅಂಗಡಿలో ಇದೆಯಾ? ಇದನ್ನ ಇಟ್ಕೊಂಡು ಮಾರಿ ಯಾರಿಗಾದ್ರು. ನನ್ನ ಹತ್ರ ಕಮ್ಮಿ ತಗೊಳ್ಳಿ, ಬೇರೆಯವ್ರು ಜಾಸ್ತಿ ಮಾಡಿ. 700 ರೂಪಾಯಿ ಕೊಟ್ಬಿಡ್ತೀನಿ. ಎಲ್ಲಾದ್ರೂ 1,000 ರೂಪಾಯಿ ಅಂತೀನಿ, ನಿಮ್ಮ ಹತ್ರ 700 ರೂಪಾಯಿ ಕೊಟ್ಬಿಡ್ತೀನಿ. ಆಯ್ತಾ? ನೀವೇ ಯೂಸ್ ಮಾಡಿ ನನ್ನ ನೆನಪಿಗೆ 700 ರೂಪಾಯಿ ಕೊಟ್ಟವ್ರೆ ಅಂತ. ಬೇಡ್ವಾ? ನಮ್ ನೆನಪೇ ಬೇಡ್ವಂತೆ ಗಾಯ್ಸ್ ಇವ್ರಿಗೆ. ಏರ್ಪೋರ್ಟ್ಸ್ ತಾಂತಾರಂತೆ ನೋಡಮ್ಮ ಇವರು. ಯಾರು? ಹೌದಾ? ವಾ ತಗೋತೀರಾ ಸರ್? ನಿಜ ತಗೋತೀರಾ ಸರ್ ಏರ್ಪೋರ್ಟ್ಸ್? ಕಂಗ್ರಾಚುಲೇಷನ್. ಇದು ಆಕ್ಚುಲಿ ಬಂದು ಕಾಸ್ಟ್ಲಿ. ನಾನು ನಿಮಗೆ 700 ರೂಪೀಸ್ ಕೊಡ್ತೀನಿ. ಓಕೆನಾ? ವಾವ್ ಸರ್ ತಗೊಂತ ಊಟ ಗೈಸ್ ತಗೊಳ್ಳಿ ಸರ್. ಫೈನಲ್ ಆಗಿ ಟಾಸ್ಕ್ ವಿನ್ ಆಗ್ಬಿಟ್ರು. ಸರ್ ಫುಲ್ ಕ್ಯಾಶ್ ತೆಗಿತಾ ಇದಾರೆ. ನಮಗ್ ಫೋನ್ ಪೇ, ನಿಮಗ್ ಕ್ಯಾಶ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಿಮ್ಮ ಹೆಸರು? ಮೋಹನ್ ಕುಮಾರಾ? ಸರ್ ಆಕ್ಚುಲಿ ತಗೊಂಡ್ರು 700 ರೂಪೀಸ್ ಕೊಟ್ಟು ಏರ್ಪೋರ್ಟ್ಸ್ ನ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಂಗಡಿಲಿ ಏನೇನ್ ಮಾಡ್ತೀರಿ ಹೇಳಿ, ನೆಕ್ಸ್ಟ್ ಟೈಮ್ ನಾನು ಇಲ್ಲಿ ಬರ್ತೀನಿ ಸರ್ವಿಸಿಗೆ. ಓಕೆ ಫೈನಲ್ ಐ ಗಾಟ್. ಸೊ ಫೈನಲ್ ಆಗಿ ಟಾಸ್ಕ್ ಅನ್ನ ವಿನ್ ಆಗಿದ್ದಾರೆ. ಸೊ ನಾನು ಹುಡುಗ ಆಗಿ ನಾನು ಸೋತಿದ್ದೀನಿ. ಇರ್ಲಿ, ಹೆಣ್ಮಕ್ಳು ಮುಂದೆ ಸೋಲೋದ್ ಕಾಮನ್ ಅಲ್ವಾ? ಗೈಸ್ ಆಕ್ಚುಲಿ ಟ್ರೆಡಿಷನಲ್ ವೇರ್ ಮಾಡಿದ್ದಕ್ಕೂ ಖುಷಿ ಆಯ್ತು. ಮತ್ತೆ ಯಾರು ಬರಲ್ಲ, ಸಿಕ್ಕಾಬಡೆ ಕಷ್ಟ ಇದೆ. ಆಕ್ಚುಲಿ ಬೀದಿಲ್ ಮಾರೋರ್ಗ ಅದು ತುಂಬಾ ಕಷ್ಟ. ಮಾರತ್ತಂತೂ ಯಪ್ಪ ನಮ್ ನೋಡೆ ಯಾರು ತಗೋತಾ ಇಲ್ಲ, ಅಂತವ್ರು ನೋಡಿ ಹೇಳ್ತಾರೆ. ಬಿಕಾಸ್ ಚೆನ್ನಾಗೆ ಕಷ್ಟಪಟ್ಟಿ ಮಾರೋರ್ ಹತ್ರ ತಗೊಳ್ರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನಾನ್ ಮಾರಿದಕ್ಕೆ ಸಾಕು ಖುಷಿ ಆಗ್ತೈತೆ. ಸೊ ಇವಾಗ ಇವರಿಗೆ ಊಟ ಕೊಡಿಸ್ಬೇಕು ನನ್ನ ಮಾರಿರೋ ಅಮೌಂಟ್. ಜೊತೆಲಿ ನಾವು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಅಕೌಂಟ್ ಅನ್ನ ಫಾಲೋ ಮಾಡಿ. ಆಕ್ಚುಲಿ ನಾವ್ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಇಷ್ಟೆಲ್ಲ ಕಷ್ಟಪಡ್ಕೊಂಡು ವಿಡಿಯೋ ಮಾಡಿದೀವಿ. ಸೊ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ತುಮಕೂರು ಹುಡುಗನ ಬೆಳೆಸಿ, ಕನ್ನಡನ ಉಳಿಸಿ ಬೆಳೆಸಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇದೇ ತರ ವಿಡಿಯೋಸ್ಗಳು ಬರ್ತಾ ಇರ್ತವೆ. ಸೊ ಫುಲ್ ವಿಡಿಯೋ ಬೇಕಂತಂದ್ರೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ನಾವು ನಿಮ್ಮ ಸತೀಶ್ ಕನ್ನಡಿಗ ಮತ್ತೆ ನಾನು ನಿಮ್ಮ ಮೇಘನಾ ಶ್ರೀಕಾಂತ್. ಬಾಯ್ ಬಾಯ್.